ನಮ್ಮ ರಂಗಸ್ಥಳದಲ್ಲಿ ಏನು ಪುರಾಣ ಪ್ರಸಿದ್ಧ ದೇವಸ್ಥಾನ ಇದು. ಸಪ್ತ ಮಹರ್ಷಿಗಳು ಕಟ್ಟಿಸಿದ ದೇವಸ್ಥಾನ ಅನ್ನುವಂಥ ಇತಿಹಾಸ ಇದೆ. ಅಂತಹ ಒಂದು ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮರಥೋತ್ಸವ ನಡೀತಾ ಇದೆ. ಬರೀ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತ್ರ ಅಲ್ದಿರ ನಾಡಿನ ಸಮಸ್ತ ಜನತೆಯು ಸಹ ಇವತ್ತು ಏನು ಯಾರೆಲ್ಲ ನಂಬಿಕೆ ಇದೆ ಈ ದೇವರ ಮೇಲೆ ಅವರೆಲ್ಲ ಬಂದು ದೂರ ದೂರದ ಊರುಗಳಿಂದ ಬಂದು ಭಾಗಿಯಾಗಿ ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಸಾಕ್ಷೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಏನು ಶ್ರೀರಂಗನ ಆಶೀರ್ವಾದ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಕೇಳ್ತೀನಿ. ದೇವರಿಗೆ ಕೃತಜ್ಞತೆ ಸಲ್ಲಿಸೋದನ್ನು ಮಾತ್ರ ಕಲ್ತ್ಕೊಂಡಿದ್ದೀವಿ. ದೇವರು ನಮಗೆ ಏನೆಲ್ಲ ಬೇಕೋ ಆರೋಗ್ಯ, ನೆಮ್ಮದಿ, ಶಾಂತಿ, ಕುಟುಂಬದಲ್ಲಿ ಒಂದು ಅನ್ಯೋನ್ಯ ಭಾವ, ಸ್ನೇಹಿತರಲ್ಲಿ ಒಂದು ಒಳ್ಳೆಯತನ, ಇದೆಲ್ಲ ದೇವರಿಗಾಗಲೇ ನಮಗೆ ಕೊಟ್ಟಿದ್ದಾರೆ. ಇದನ್ನೇ ದೇವರೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಪ್ಪ ಅಂತ ಕೇಳ್ತೀವಿ ಬಿಟ್ಟರೆ ಇನ್ನೇನನ್ನೋ ಕೇಳೋ ಅಂತಹ ಮನಸ್ಥಿತಿ ನಮಗಿಲ್ಲ. ನಿಜಕ್ಕೂ ಕೃತಜ್ಞತೆ ಸಲ್ಲಿಸೋದಕ್ಕೆ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ನಿಜಕ್ಕೂ ಇದು ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ. ಬರೀ ಬಾದಗಾನಹಳ್ಳಿ ಮಾತ್ರ ಅಲ್ಲ, ಬರೀ ರಂಗಸ್ಥಳದಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿ ಏನಂತಂದರೆ ಈ ರೀತಿಯ ಒಂದು ಪೂಜೆಗಳು, ಹಬ್ಬಗಳು ಆದಾಗ ನಮ್ಮನ್ನು ನಾವು ತೊಡಗಿಸ್ಕೊಂಡು ತನು ಮನ ಧನಗಳನ್ನು ಅರ್ಪಿಸ್ಕೊಂಡು ಜನಗಳ ಸೇವೆ ಮಾಡುವಂತಹ ಆ ಮುಖಾಂತರ ದೇವರವನ್ನು ತಲುಪುವಂತಹ ಕೆಲಸ ಎಲ್ಲರೂ ಮಾಡ್ತಿದ್ದಾರೆ. ಅದೇ ರೀತಿ ಈಗ ಬಾದಗಾನಹಳ್ಳಿಯ ನನ್ನ ಸ್ನೇಹಿತರಾದ ಮುರಳಿ ಅವರಿರ್ಬೋದು, ಮೂರ್ತಿ ಅಣ್ಣವರಿರ್ಬೋದು, ಪ್ರತಿಯೊಬ್ಬರೂ ಸಹ ಈ ಊರಿನ ಹಿರಿಯರೆಲ್ಲ ಸೇರಿ ಮತ್ತು ಊರಿನ ಯುವಕರೆಲ್ಲ ಸೇರಿ ಇದನ್ನೊಂದು ಹಬ್ಬವಾಗಿ ಏನು ಆಚರಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಏಳು ದಿನ ಸಂಕಲ್ಪವಾಗಿ ನಡೆಯುತ್ತೆ. ಇವತ್ತು ಹೊಸದಾಗಿ ಮರದ ತೇರು ಬಂದಿದೆ. ಕಬ್ಬಿಣದಲ್ಲಿ ಮಾಡಬಾರ್ದು ಅಂತ ಆಗಮಶಾಸ್ತ್ರದಲ್ಲಿದೆ. ಮರದ ತೇರಿನಲ್ಲಿ ರಥೋತ್ಸವ ಆಗುತ್ತೆ. ಅತಿ ವಿಜೃಂಭಣೆಯಿಂದ ನಡೆಯಿತು. ಆಮೇಲೆ ಇದು ದೇವರು ಪೂರ್ತಿ ಸಾಲಿಗ್ರಾಮ ಶಿಲೆ, ಎಲ್ಲ ಪೂರ್ತಿ ಒಂದೇ ಸಾಲಿಗ್ರಾಮ. ಸಪ್ತಋಷಿಗಳ ಪ್ರತಿಷ್ಠೆ ಮಾಡಿರೋದು, ಹೊಯ್ಸಳ ಕಾಲದಲ್ಲಿ ಕಟ್ಟಿರೋದು ದೇವಸ್ಥಾನ. ಪಾದದ ಹತ್ರ ಕಿಂಡಿ ಇದೆ. ವರ್ಷಕ್ಕೆ ಒಂದು ಸಲ ಸೂರ್ಯನ ಬೆಳಕು ದೇವರ ಪಾದಕ್ಕೆ ಬೀಳುತ್ತೆ. ಮಕರ ಸಂಕ್ರಾಂತಿ ದಿವಸ ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಬೀಳುತ್ತೆ. ಆಮೇಲೆ ಇದು ಬಂದು ಮೋಕ್ಷ ರಂಗ ಅಂತ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ನೋಡಿ ಇಲ್ಲಿ ಬಂದು ನೋಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತ ಮೋಕ್ಷ ರಂಗ ಅಂತ. 7 ದಿವಸ ಸಂಕಲ್ಪದಲ್ಲಿ ಇದು ಬ್ರಹ್ಮರಥೋತ್ಸವ ಆಗಿದೆ. ಪಾಂಚರಾತ್ರ ಆಗಮವಾಗಿ ನಡೆದಿದೆ. ಅವರು ಅರ್ಚಕರು ಅಲ್ಲಿಂದಲೇ ಅರ್ಚಕರು ಅಲ್ಲಿಂದ ನಮ್ಮ ಇವರೇ ಅವರು ಅಲ್ಲಿಂದಲೇ ಬಂದು ನಡೆಸ್ಕೊಟ್ಟಿದ್ದಾರೆ. ಇನ್ಯಾರು ಬಂದಿದ್ರು ಇವತ್ತು ಕಾರ್ಯಕ್ರಮಕ್ಕೆ? ಇವತ್ತು ನಮ್ಮ ಇದು ರಂಗಸ್ಥಳ ಕುಟುಂಬದಿಂದ ನಾವು ವಂಶ ಪಾರಂಪರ್ಯವಾಗಿ ಇಲ್ಲಿ ಅರ್ಚನಾ ವೃತ್ತಿ ಮಾಡ್ತಾಯಿದ್ದೀವಿ. ನಾವು ಪೂರ್ತಿ ಅಣ್ಣ ತಮ್ಮಂದರೆಲ್ಲ ಸೇರಿ ಇದು ಮಾಡ್ಕೊಂಡು. ಆಡಳಿತಾಧಿಕಾರಿಗಳು ಯಾರು ಬಂದಿದ್ರು? ತಹಸೀಲ್ದಾರ್ ಅವರುಗಳು ಬಂದಿದ್ರು. ಚೆನ್ನಾಗಿ ನಡೀತು. ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗಿ. ಭಕ್ತರೆಲ್ಲ ಜಾಸ್ತಿ ಬಂದಿದ್ರು. ಬಂದಿದ್ದರು.